ನಾಲ್ಕನೇ ಆಷಾಢ ಶುಕ್ರವಾರದ ಪ್ರಯುಕ್ತ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಬರುವಂತಹ ಭಕ್ತಾದಿಗಳ ಸಂಖ್ಯೆ ಗಣನೀಯವಾಗಿ ಏರಿಕೆಯಾಗಿದೆ. ಬೆಳಗ್ಗಿನಿಂದಲೂ ಕೂಡ ಏನು ಲಲಿತ ಮಹಲ್ ಹೆಲಿಪ್ಯಾಡ್ ಬಳಿಯಿಂದ ಬಸ್ನ ವ್ಯವಸ್ಥೆಯನ್ನ ಮಾಡಲಾಗಿದೆ. ಅಲ್ಲಿ ಸಾಕಷ್ಟು ಜನ ದಟ್ಟಣೆ ಕೂಡ ಉಂಟಾಗಿರುವಂಥದ್ದು ನೀವು ಕೂಡ ಈಗ ದೃಶ್ಯಗಳಲ್ಲಿ ನೋಡ್ತಾ ಹೋಗಬಹುದು. ಇನ್ನು ಜಿಲ್ಲಾಡಳಿತ ಮತ್ತು ಚಾಮುಂಡಿ ಬೆಟ್ಟದ ಅಭಿವೃದ್ಧಿ ಪ್ರಾಧಿಕಾರ ಏನಿದೆ ಅದರ ವತಿಯಿಂದ ಆಷಾಢ ಮಾಸದ ಪ್ರಯುಕ್ತವಾಗಿ ಏನು 4 ವಾರ ಮತ್ತು ವರ್ಧಂತಿ ಮಹೋತ್ಸವದಂದು ಉಚಿತ ಬಸ್ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಆ ಒಂದು ಬಸ್ ವ್ಯವಸ್ಥೆಯನ್ನ ನಾವೀಗ ನಿಮಗೆ ತೋರಿಸ್ತಾ ಇರುವಂತದ್ದು. ಸಾಕಷ್ಟು ರಶ್ ಇದೆ ಬೆಳಗ್ಗಿನಿಂದಲೂ ಕೂಡ, ಯಾಕಂದ್ರೆ ನೆನ್ನೆಯಷ್ಟೇ ದೇವಿಯ ವರ್ಧಂತಿ ಕೂಡ ಇತ್ತು. ಇವತ್ತು ಆಷಾಢ ಶುಕ್ರವಾರ ಕೂಡ ಇದೆ. ಹಾಗಾಗಿ ದೇವಿಯ ದರ್ಶನಕ್ಕೆ ಬರುವಂತಹ ಭಕ್ತಾದಿಗಳ ಸಂಖ್ಯೆ ಕೂಡ ಗಣನೀಯವಾಗಿ ಏರಿಕೆ ಆಗಿರುವಂತದ್ದು. ಬೆಳಗ್ಗಿನಿಂದಲೂ ಕೂಡ ಇದೇ ರೀತಿಯಾಗಿ ಜನರು ದೇವಿಯ ದರ್ಶನಕ್ಕೆ ಹೋಗ್ತಾ ಇದ್ದಾರೆ. ಕಡೆಯ ವಾರವಾಗಿರೋದ್ರಿಂದ ಸಾಕಷ್ಟು ದೂರದ ಊರುಗಳಿಂದಲೂ ಕೂಡ ದೇವಿಯ ದರ್ಶನಕ್ಕಾಗಿ ಜನರು ಬರ್ತಾ ಇರುವಂತದ್ದು ನೀವು ಕೂಡ ಗಮನಿಸ್ತಾ ಇದ್ದೀರಾ. ಬಸ್ಗಳೆಲ್ಲವೂ ಕೂಡ ಎಷ್ಟು ರಶ್ ಇದೆ ಅಂತ ಹೇಳಿ. ಕಳೆದ ವಾರಗಳಿಗೆ ಕಂಪೇರ್ ಮಾಡಿದ್ರೆ ಈ ಬಾರಿ ಸಾಕಷ್ಟು ಜನ ದೇವಿಯ ದರ್ಶನಕ್ಕೆ ಬಂದಿರುವಂತದ್ದು. ತಾಯಿಯನ್ನ ನೋಡ್ಲಿಕ್ಕೆ ಜನರಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗಬಾರ್ದು ಅಂತ ಹೇಳಿ ಇಲ್ಲಿಂದಲೇ ಏನು ಪ್ರಾಧಿಕಾರ ಸೂಕ್ತ ವ್ಯವಸ್ಥೆಯನ್ನ ಕೂಡ ಮಾಡಿರುವಂತದ್ದು. ಬೆಟ್ಟದ ಮೇಲೆ ಹೋಗಿ ಯಾವುದೇ ರೀತಿಯಾದಂತಹ ಪರದಾಟ ಭಕ್ತಾದಿಗಳಿಗೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಉತ್ತಮ ವ್ಯವಸ್ಥೆಯನ್ನ ಏನು ಜಿಲ್ಲಾಡಳಿತದ ವತಿಯಿಂದ ಮಾಡಿರುವಂತದ್ದು. 2,000 ಹಾಗೂ 300 ರೂಪಾಯಿ ಹಾಗೂ ಉಚಿತ ದರ್ಶನದ ಟಿಕೆಟ್ ಅನ್ನ ಮಾಡಲಾಗಿದ್ದು ಅದು ಕೂಡ ಸಾಕಷ್ಟು ಯಶಸ್ವಿಯಾಗಿದೆ. ಕಳೆದ ವಾರವೆಲ್ಲ ಏನು 2,000ದ ಟಿಕೆಟ್ ಏನಿತ್ತು ಅದಕ್ಕೆ ಸಾಕಷ್ಟು ಬೇಡಿಕೆ ಇತ್ತು. ಆದರೆ ಈ ವಾರ ಲಾಸ್ಟ್ ಆಗಿರೋದ್ರಿಂದ ಸಾಕಷ್ಟು ಜನ ಉಚಿತ ಬಸ್ ಸೇವೆಯನ್ನ ಅವಲಂಬಿಸ್ತಾ ಇದ್ದಾರೆ. ಹಾಗೇನೆ ದೇವಿಯ ದರ್ಶನಕ್ಕೆ ಹೋಗ್ತಾ ಇದ್ದಾರೆ. ನೀವು ಕೂಡ ಗಮನಿಸ್ತಾ ಇದ್ದೀರಾ ಯಾವ ರೀತಿಯಾಗಿ ಬಸ್ ಫುಲ್ ರಶ್ ಆಗಿದೆ ಅಂತ ಹೇಳಿ. ಸುಮಾರು 50ಕ್ಕೂ ಹೆಚ್ಚು ಬಸ್ಗಳನ್ನು KSRTC ವತಿಯಿಂದ ನಿಯೋಜನೆ ಮಾಡಲಾಗಿರುವಂಥದ್ದು. ಜನರ ಅನುಕೂಲತೆಗಳನ್ನು ನೋಡಿಕೊಂಡು ಹೆಚ್ಚುವರಿ ಬಸ್ಗಳನ್ನು ಕೂಡ ಜಿಲ್ಲಾಡಳಿತ ಜನರಿಗಾಗಿ ಮಾಡಿಕೊಡ್ತಾ ಇರುವಂಥದ್ದು ನೀವು ಕೂಡ ಗಮನಿಸ್ತಾ ಇದ್ದೀರಾ. ಕಣ್ಣಾಯಿಸಿದಷ್ಟು ದೂರ ಕೂಡ ಜನರು ಕಾಣ್ತಾ ಇರುವಂಥದ್ದು. ಈವರೆಗೂ ಕೂಡ ಉಚಿತ ದರ್ಶನ ಏನಿದೆ ಧರ್ಮ ದರ್ಶನದ ಕ್ಯೂ ಅನ್ನ ನೀವು ನೋಡ್ತಾ ಹೋದ್ರಿ. ಈ ಭಾಗದಲ್ಲಿ ಏನು ಗಮನಿಸ್ತಾ ಇದ್ದೀರಾ 300 ರೂಪಾಯಿ ಟಿಕೆಟ್ ವ್ಯವಸ್ಥೆಯನ್ನ ಏನು ಮಾಡಲಾಗಿತ್ತು ಪ್ರಾಧಿಕಾರದ ವತಿಯಿಂದ. ಆ ಒಂದು ಜನರ ಕ್ಯೂ ಈಗ ನೋಡ್ತಾ ಇದ್ದೀರಾ. ಟಿಕೆಟ್ ಅನ್ನ ಇಲ್ಲೇ ಖರೀದಿ ಮಾಡಿ ಬೆಟ್ಟದ ಮೇಲಕ್ಕೆ ತೆರಳಬೇಕಾಗುತ್ತೆ. ಟಿಕೆಟ್ ತೆಗೆದುಕೊಂಡು ದೇವಿಯ ದರ್ಶನ ಮಾಡಲಿಕ್ಕೆ ಬಯಸಿದಂತಹ ಭಕ್ತಾದಿಗಳು, ಯಾಕಂದ್ರೆ ಬೆಟ್ಟದ ಮೇಲೆ ಯಾವುದೇ ರೀತಿಯಾದಂತಹ ನುಗ್ಗಲು ಆಗಬಾರ್ದು ಅಂತ ಹೇಳಿ ಈ ಬಾರಿ ಅಚ್ಚುಕಟ್ಟಾದ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಈ ಭಾಗದಲ್ಲಿ ನೀವೇನು ಕಾಣ್ತಾ ಇದ್ದೀರಾ ಅಷ್ಟು ಮಂದಿ ಕೂಡ 300 ರೂಪಾಯಿ ಟಿಕೆಟ್ ಅನ್ನ ತೆಗೆದುಕೊಂಡು ತಾಯಿಯನ್ನ ನೋಡ್ಲಿಕ್ಕೆ ಹೋಗ್ತಾ ಇರುವಂಥದ್ದು. ಆ ಭಾಗದಲ್ಲಿ ಗಮನಿಸೋದಾದ್ರೆ ವಿಶೇಷವಾಗಿ ಏನು 2,000 ರೂಪಾಯಿನ ಟಿಕೆಟ್ ಅಂತ ಹೇಳಿ ಮಾಡಲಾಗಿದೆ. ಆ 2,000 ರೂಪಾಯಿನ ಟಿಕೆಟ್ ತೆಗೆದುಕೊಂಡು ದೇವಿಯ ದರ್ಶನಕ್ಕೆ ಹೋಗುವಂಥ ಭಕ್ತಾದಿಗಳ ಕ್ಯೂ ಇದು. ಕಳೆದ ಬಾರಿಗೆ ಹೋಲಿಸಿದರೆ ಈ ಬಾರಿ ಸ್ವಲ್ಪ ಕಡಿಮೆ ಇದೆ. ಸಂಜೆವರೆಗೂ ಕೂಡ ಅದು ದುಪ್ಪಟ್ಟಾದರೂ ಕೂಡ ಆಶ್ಚರ್ಯ ಇಲ್ಲ, ಯಾಕಂದರೆ ದೇವಿಯ ದರ್ಶನ ಸಲೀಸಾಗಿ ಆಗತ್ತೆ ಅಂತ ಹೇಳಿ 2,000 ರೂಪಾಯಿ ಟಿಕೆಟನ್ನು ಏನು ಪ್ರಾಧಿಕಾರದ ವತಿಯಿಂದ ಕೊಡಲಾಗಿತ್ತು. ಆ ಒಂದು 2,000 ರೂಪಾಯಿ ಟಿಕೆಟ್ ತೆಗೆದುಕೊಂಡು ಈಗ ದೇವಿಯ ದರ್ಶನಕ್ಕೆ ಹೋಗ್ತಾ ಇರುವಂಥ ಭಕ್ತಾದಿಗಳು ಬಸ್ಗಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ. ಯಾಕಂದರೆ ಜನಸಂದಣಿ ಜಾಸ್ತಿ ಇರೋದ್ರಿಂದ ಬಸ್ಗಳ ಅಭಾವ ಕೂಡ ಅಲ್ಲಲ್ಲಿ ಕೊಂಚ ಮಟ್ಟಿಗೆ ಕಾಣ್ತಾ ಇದೆ. ಎಸ್, ನೋಡಿದ್ರಲ್ಲ, ಇದಿಷ್ಟು ಕೂಡ ಆಷಾಢ ಮಾಸದ ಪ್ರಯುಕ್ತವಾಗಿ ಭಕ್ತರಿಗೆ ಮಾಡಿರುವಂಥ ಉಚಿತ ಬಸ್ ಹಾಗೂ ದೇವಿಯ ದರ್ಶನಕ್ಕಾಗಿ ವಿಶೇಷ ಟಿಕೆಟ್ ಅನ್ನ ತೆಗೆದುಕೊಂಡು ಹೋಗುವಂಥ ಭಕ್ತಾದಿಗಳಿಗಾಗಿ ಮಾಡಿರುವಂಥ ಬಸ್ ವ್ಯವಸ್ಥೆ ಆಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಪವಿತ್ರ ರಾಜು, ಇಂಡಿಯನ್ ಟಿವಿ, ಮೈಸೂರು.